ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ರಾತ್ರಿ ಕಾಬೂಲ್ ಕಡಲೆನ ನೆನೆಸಿದ್ದೆ. ಅದು ಬೆಳಗ್ಗೆ ನೋಡಿ ಈ ಥರ ಆಗಿದೆ. ಸೊ ನೀರನ್ನೆಲ್ಲ ಬಸಿದು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಾಬೂಲ್ ಕಡಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕಿದ್ರೂ ಹಾಕ್ಬೋದು, ಆಪ್ಷನಲ್ಲು. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೀವು ಶುಂಠಿ ಹಾಕಬಹುದು, ಹಿಂಗೆ ಹಾಕಬಹುದು, ಅದೆಲ್ಲ ಆಪ್ಷನಲ್ಲು. ಮತ್ತು ಜೀರಿಗೆನೂ ಸಹಿತ ಹಾಕ್ಬೋದು. ಇದೆಲ್ಲದನ್ನು ನಾನು ತರಿಯಾಗಿ ರುಬ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ನೋಡಿ ಈ ಥರ ಈ ಹದಕ್ಕೆ ಬಂದಿದ್ದರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಬೆ ವಡೆ ಥರನೇ ಕಾಣಿಸುತ್ತೆ ನಮಗೆ. ಅದಾದಮೇಲೆ ಇಲ್ಲಿ ಇಡ್ಲಿ ಹಿಟ್ಟನ್ನು ಮಾಡಿಟ್ಟಿದ್ದೆ. ನೋಡಿ ಹೇಗೆ ಉಬ್ಬಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಸೊ ಇದು ನಾನು ಹೊಸ ಪ್ರಯೋಗ ಮಾಡಿರೋದು. ಇದು ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಇಡ್ಲಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಇಡ್ಲಿ ಚೆನ್ನಾಗಿ ಬಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನದು ಎಕ್ಸ್ಪರಿಮೆಂಟು ಹೇಗೆ ಮಾಡಿದೆ ಮತ್ತು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದೆ ಅಂತೆಲ್ಲ ನಿಮಗೆ ಹೇಳ್ತೀನಿ. ಸೊ ಸದ್ಯಕ್ಕೆ ಇವತ್ತು ನಾವು ಈ ರೆಸಿಪಿಯನ್ನು ನೋಡೋಣ. ಇದು ನೋಡಿ ಮಿನಿ ಇಡ್ಲಿ ತಟ್ಟೆ ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಇಡ್ಲಿ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಒಂದು ಸತಿ ಬಾಯಿಗೆ ಹಾಕ್ಕೊಂಡ್ಬಿಟ್ಟು ಅಷ್ಟು ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಕೊನೆಯಲ್ಲಿ ಈಗ ನಾವು ಹಬೆ ಇಡ್ಲಿ ಹಿಟ್ಟಿಗೆ ಮಾಡ್ಕೊಂಡಿದ್ವಲ್ಲ ಕಾಬೂಲ್ ಚೆನ್ನ ಹಿಟ್ಟು, ಅದನ್ನು ನಾನು ತಟ್ಟೆಗೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕಿ ತಟ್ಟಿದ್ರೆ ಆಯ್ತಿದು. ಸೊ ಈಗ ಅದಷ್ಟನ್ನು ಬೇಯಿಸ್ಕೊಳ್ಬೇಕು. ಇದೊಂದು 20-25 ನಿಮಿಷ ಬಂದರೆ ಸಾಕಾಗುತ್ತೆ. ಇದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಒಂದು ತವಾಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಅದಕ್ಕೆ ಈ ಕಾಬೂಲ್ ಚೆನ್ನ ಹಿಟ್ಟನ್ನು ಕಟ್ಲೆಟ್ ಮಾಡ್ತಾರಲ್ಲ ಆ ಶೇಪಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಸಾಮಾನ್ಯವಾಗಿ ಡೀಪ್ ಫ್ರೈ ಮಾಡ್ತಾರೆ. ನನಗೆ ಡೀಪ್ ಫ್ರೈ ಬೇಡ ಅಂತ ನಾನಿಲ್ಲಿ ತವಾ ಮೇಲೆ ಬೇಯಿಸ್ಕೊತಾ ಇದ್ದೀನಿ. ಇದು ಶಾಲೋ ಫ್ರೈ ಕೈಂಡ್ ಆಫ್ ಅಂತ ಹೇಳಬಹುದು. ಎಣ್ಣೆನೂ ಅಷ್ಟೇ ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಇದು ಬೇಯಲಿ ಅಂತ ಲಿಡ್ ಮುಚ್ಚಿ ಇಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ನೋಡಿ ಈ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ. ಚಟ್ನಿ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಸೌಟಲ್ಲಿ ಸಾಸಿವೆ ಮತ್ತು ಹಿಂಗು ಹಾಕಿ, ಸಾಸಿವೆ ಸಿಡಿದ ಮೇಲೆ ಚಟ್ನಿಗೆ ಬಳಸುವಂಥ ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದು ಎಷ್ಟು ಅಂದರೆ ಮೆಣಸಿನಕಾಯಿ ಮೇಲೆ ಈ ಥರ ಬೆಳ್ಳಗಾಗೋಷ್ಟು ಹುರ್ಕೋಬೇಕಾಗುತ್ತೆ. ಸೊ ಅಷ್ಟು ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹೆಚ್ಚಿಟ್ಕೊಂಡಿರೋವಂಥ ತೆಂಗಿನಕಾಯಿ, ಬೇರೆ ಪದಾರ್ಥಗಳು ಯಾವ್ಯಾವುದು ಶುಂಠಿ, ಪುದೀನ, ಕೊತ್ತಂಬರಿ ದಂಟು, ಆಮೇಲೆ ಕರಿಬೇವನ್ನ ತೊಗೊಂಡಿದ್ದೆ. ಸೊ ಇದೆಲ್ಲದನ್ನು ಹಾಕ್ಕೊಂಡು ಕೊನೆಯಲ್ಲಿ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಹಸಿಮೆಣಸಿನಕಾಯಿ, ಅದನ್ನು ಹಾಕ್ಕೊಂಡು ಚಟ್ನಿ ಅದಕ್ಕೆ ರುಬ್ಕೊಳ್ಬೇಕಾಗತ್ತೆ. ಹುಣಸೆಹಣ್ಣು ಬೇಕಿದ್ರೆ ಹಾಕೋಬೋದು, ಬೆಳ್ಳುಳ್ಳಿ ಬೇಕಿದ್ರೂ ಹಾಕೋಬಹುದು, ಅದೆಲ್ಲ ಆಪ್ಷನಲ್ಲು. ಕೊತ್ತಂಬರಿನ ಸ್ವಲ್ಪ ಹುಳಿ ಬರೋದ್ರಿಂದ ನಾನು ಇಲ್ಲಿ ಹುಣಸೆಹಣ್ಣು ಬಳಸ್ತಾ ಇಲ್ಲ. ಇದನ್ನು ನಾನು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಹಾಕಿ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ಮೇಲೆ ಸಾಸಿವೆ ಹಿಂಗಿಂದು ಅದನ್ನು ಹಾಕಿದ್ರೆ ನಮ್ಮ ಚಟ್ನಿ ನೋಡಿ ರೆಡಿಯಾಗಿದೆ. ಈಗ ನೋಡಿ ಕಟ್ಲೆಟ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಅದು ಒಂದು ಸೈಡ್ ಬಂದಿದೆ. ಇನ್ನೊಂದು ಸೈಡು ನಾನು ಮಗ್ಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದು. ಸೊ ಡೀಪ್ ಫ್ರೈ ಅಷ್ಟು ಟೇಸ್ಟಿ ಅನಿಸಲ್ಲ, ಬಟ್ ಚೆನ್ನಾಗಿ ಇರುತ್ತೆ. ಡಯಟ್ ಮಾಡೋರಿಗೆ ಚೆನ್ನಾಗಿ ಅನಿಸುತ್ತೆ. ಈ ಕಡೆನೂ ನೋಡಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ಚೆನ್ನಾಗಿ ಬೇಯಬೇಕು. ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟು ನೋಡಿದ್ರೆ ನೋಡಿ ಈ ಸೈಡು ಈ ಥರ ಬೆಂದಿರುತ್ತೆ. ಏರ್ ಫ್ರೈಯರಲ್ಲಿ ಬೇಕಿದ್ರೆ ನೀವು ಮಾಡ್ಕೋಬಹುದು, ಇಲ್ಲ ಅಂದರೆ ಓವನ್ನಲ್ಲೂ ಸಹಿತ ಮಾಡಬಹುದು. ತವಾನೇ ಚೆಂದ ಅನಿಸ್ತು ನನಗೆ, ಹಾಗಾಗಿ ಈಗ ಇಡ್ಲಿ ಬಂದಿದೆ ಅಂತ ನೋಡೋಣ. ನೋಡಿ ಹಾಟ್ ಪೈಪಿಂಗ್ ಇಡ್ಲಿ ರೆಡಿಯಾಗಿದೆ. ಇದನ್ನು ಈಗ ಟೇಸ್ಟ್ ಮಾಡೋವಂಥ ಸಮಯ. ಇಡ್ಲಿ, ಹಬೆ ವಡೆ ಮತ್ತು ಇನ್ನೊಂದೇನು ಮಾಡಿದ್ವಿ ಹೇಳಿ, ಕಟ್ಲೆಟ್, ಅದನ್ನು ಟೇಸ್ಟ್ ಮಾಡ್ತಾಯಿದ್ವಿ. ಇಲ್ಲಿ ತುಂಬ ಸಾಫ್ಟಾಗಿ ಬಂದಿದೆ, ಹಬೆ ವಡೆನೂ ಚೆನ್ನಾಗಿದೆ. ಆಮೇಲೆ ಕಟ್ಲೆಟು ಇದು ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ವಲ್ಲ, ಸೊ ಇದನ್ನು ಚೆನ್ನಾಗಿದೆ. ಚಟ್ನಿ ಜೊತೆ
ತುಂಬ ಚೆನ್ನಾಗಿ ಅನಿಸುತ್ತೆ. ತಿಂಡಿ ಆಯಿತು. ಈಗ ನಾವು ಊರಿಗೆ ಹೊರಟಿದ್ದೀವಿ. ಯಾವ ಊರು ಅಂತೀರಾ? ಫಸ್ಟು ಮೆಜೆಸ್ಟಿಕ್ಕಿಗೆ ಹೋಗ್ತೀನಿ, ಅಲ್ಲಿಂದ ನಮ್ಮೂರು ಬಸ್ ಸಿಗುತ್ತೆ. ಯಾವ ಊರು ಅಂತ ನಿಮಗೆ ಹೇಳ್ತೀನಿ ನೋಡಿ. ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ. ಮೆಜೆಸ್ಟಿಕ್ಕಿಂದ ಹೊರಗಡೆ KSRTC ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ಜನ ಏನು ಅಷ್ಟೊಂದು ಜನ ಇಲ್ಲ. ವೀಕೆಂಡ್ ಆದರೆ ತುಂಬ ಜನ ಇರ್ತಾರೆ, ಓಡಾಡೋಕ್ಕೂ ಜಾಗ ಇರೋಲ್ಲ ನೋಡಿ. KSRTC ಬಸ್ಗಳು. ನಮ್ಮೂರಿಗೆ ಬಸ್ಸು ಇದೆ, ಟ್ರೈನು ಇದೆ, ಹೇಗಾದರೂ ಹೋಗಬಹುದು. ನಮಗೆ ಬಸ್ ಕನ್ವೀನಿಯೆಂಟ್ ಅಂತ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಯಾವ ಊರು ಗೆಸ್ ಮಾಡ್ತಾ ಇದ್ದೀರಾ? ಗೆಸ್ ಮಾಡ್ತಾ ಇರಿ, ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ ನೋಡಿ. ಈಗ ಬಸ್ಸು ಇಲ್ಲಿ ಲೂಲು ಹೈಪರ್ ಮಾರ್ಕೆಟ್ ಆ ಕಡೆ ಹೋಗ್ತಾ ಇದೆ. ಸೊ ಯಾವ ಊರ ಕಡೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಈ ಊರು ಯಾವುದು ಅಂತ ಹೇಳೋಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಕುತೂಹಲಕರವಾದ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತೀರಾ? ಇಲ್ಲಿ ನಾನು ಓದಿದ್ದು, ಆದರೆ ಹುಟ್ಟಿ ಬೆಳೆದಿದ್ದಲ್ಲ. ಇದು ನಮ್ಮ ತಂದೆಯವ್ರ ಊರು, ಆದರೆ ಅವರು ಟ್ರಾನ್ಸ್ಫರಬಲ್ ಜಾಬ್ ಆಗಿರೋದ್ರಿಂದ ಅವರು ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿದ್ರಲ್ಲ. ಸೊ ನಾವು ಅವ್ರ ಜೊತೆ ಹೋಗ್ತಾ ಇರೋ ಕಾರಣ ನಾವು ಈ ಊರಲ್ಲಿ ಬೆಳೀಲಿಲ್ಲ. ಬರೀ ಇಂಜಿನಿಯರಿಂಗ್ ಟೈಮಲ್ಲಿ ಇಲ್ಲಿ ಓದಿದ್ದು ಅಷ್ಟೇ. ಆದರೆ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ನಮ್ಮ ಅತ್ತೆ ಇದ್ದಾರಲ್ಲ, ಅವರು ಅಲ್ಲಿ ಬೆಳೆದಿದ್ದು, ಓದಿದ್ದು, ಅವ್ರ ಮದುವೆ ಆಗಿದ್ದು ಎಲ್ಲ ಅದೇ ಊರಲ್ಲೇ. ನಮಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಮದುವೆ ಆದಮೇಲೆ ಗೊತ್ತಾಗಿದ್ದು, ಓಹೋ ಅತ್ತೆನೂ ಇದೇ ಊರವರು ಅಂತ. ನೋಡಿ, ಈ ಥರನೂ ಆಗುತ್ತೆ. ಈಗ ಬಂದಿದ್ದೀವಿ ಗೊರಗುಂಟೆ ಪಾಳ್ಯಕ್ಕೆ. ಈ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಹಾಗೆ ಮುಂದೆ ಬಂದರೆ ಪೀಪಲ್ ಟ್ರೀ ಹಾಸ್ಪಿಟಲ್. ಈಗ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ನೆಲಮಂಗಲ. ನಮ್ಮೂರು ನೆಲಮಂಗಲ ಅಲ್ಲ, ನೋಡೋಣ ಗೊತ್ತಾಗತ್ತೆ ಯಾವುದು ಅಂತ. ನಮ್ಮೂರು ಕಲ್ಪತರು ನಾಡು. ಇದು ಬೆಂಗಳೂರಿಗೆ ಹತ್ತಿರ ಇದೆ. ಇಲ್ಲಿಂದ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡೋರು ಇದ್ದಾರೆ. ಒಂದು ಟೈಮಲ್ಲಿ ನಾನು ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಗೊತ್ತಾಗ್ತಿದೆಯಲ್ಲ, ಇದು ಪಾರ್ಲೆ ಕಂಪ್ನಿ. ನೋಡಿ, ಇಲ್ಲಿ ಚೆರಿ ಬ್ಲಾಸಮ್ ಇದೆ, ಎಷ್ಟು ಚೆನ್ನಾಗಿದೆ. ನಾನು ಬರೀ ಸಿಲ್ಕ್ಬೋರ್ಡ್ ಹತ್ರ ನೋಡಿದ್ದೆ, ನಮ್ಮ ಮನೆ ಹತ್ರ ನೋಡಿದ್ದೆ. ಇಲ್ಲೂ ಕಾಣಿಸ್ತಾ ಇದೆ, ಖುಷಿ ಆಯಿತು. ಇದು ನೈಸ್ ರೋಡ್ ಎಕ್ಸಿಟ್. ನಿಮಗೆ ಯಾವ ಊರು ಅಂತ ಗೊತ್ತಾಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸು ಅಲ್ಲಿದ್ದಾರೆ, ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಒಂದು ವೇಳೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಅಥವಾ ಅವರೇನಾದರೂ ರಜೆ ತೊಗೊಂಡಿದ್ರೆ ಸಿಗ್ತಾರೆ. ನೋಡಿ, ಇಲ್ಲಿ ಆಂಜನೇಯ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ. ಸೊ ಇದು ಕುಣಿಗಲ್ ಬೈಪಾಸ್. ನಾವು ಹೋಗ್ತಾ ಇದ್ದೀವಿ ಕುಣಿಗಲ್ ಬೈಪಾಸ್ ಕಡೆ ಅಲ್ಲ, ಈ ಕಡೆ ನೆಲಮಂಗಲ ರೋಡ್ ಕಡೆ. ಇಲ್ಲಿ ಅಲ್ಲಲ್ಲಿ ಮಧ್ಯದಲ್ಲಿ ಕೆರೆ, ಹಾಗೆ ಕಸ. ಇಲ್ಲಿ ನೋಡಿ ತೆಂಗಿನ ಮರ ಏನಾದರೂ ನೋಡಿ ಗೊತ್ತಾಯ್ತಾ ನಮ್ಮದು ಯಾವ ಊರು ಅಂತ? ಕಲ್ಪತರು ನಾಡು ಅಂತ ನಾನು ಆವಾಗಲೇ ನಿಮಗೆ ಕ್ಲೂ ಕೊಟ್ಟಿದ್ದೆ. ಸ್ವಲ್ಪ ಗೊತ್ತಾಗಿರುತ್ತೆ ಅನ್ಕೋತೀನಿ. ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲಿ ತೆಂಗಿನ ಮರಗಳು ಜಾಸ್ತಿ, ಬೆಟ್ಟ ಗುಡ್ಡಗಳು ಜಾಸ್ತಿ, ಮತ್ತು ಇದು ಶೈಕ್ಷಣಿಕ ನಾಡು ಅಂತಲೇ ಫೇಮಸ್ ಆಗಿದೆ. ಯಾಕೆಂದರೆ 5ಕ್ಕಿಂತ ಜಾಸ್ತಿನೇ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಒಂದು ಮೆಡಿಕಲ್ ಕಾಲೇಜ್ ಇದೆ. ಹಾಗೆ ತುಂಬಾ ಫೇಮಸ್ ಆಗಿರೋಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸೊ ಆ ಊರಂದರೆ ಆ ಕಾಲೇಜ್ ಹೆಸರು ಹೇಳ್ತಾರೆ. ಈಗ ನಾನು ಅಲ್ಲಿ ಓದಿದ್ದೆ ಅಂತ ಹೇಳಿದ್ರೆ ಆ ಕಾಲೇಜ್ ಹೆಸರೇ ಹೇಳ್ತಾರೆ, ಅಷ್ಟು ಫೇಮಸ್ ಆಗಿದೆ ಊರು. ಮತ್ತು ಇಲ್ಲಿನ ಒಬ್ಬ ಶತಾಯುಷಿಗಳು ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿದ್ರು. ಅವರದ್ದೇ ವಿದ್ಯಾಸಂಸ್ಥೆಗಳು ಬೇಕಾದಷ್ಟು ಇದೆ. ಸೊ ಅದೇ ನಾನು ಹೇಳಿದ್ನಲ್ಲ ಇಂಜಿನಿಯರಿಂಗ್ ಕಾಲೇಜ್ ಫೇಮಸ್ ಅಂತ, ಅದು ಅವರದ್ದೇ ಕಾಲೇಜು. ಇಲ್ಲಿ ನೋಡಿ, ಈ ಕಡೆ ರೈಲ್ವೆ ಟ್ರ್ಯಾಕ್ ಪಕ್ಕ ಹೈವೇ ಬಂದಿದೆ. ಸೊ ಊರಿಗೆ ರೀಚ್ ಆಗಿದ್ದೀವಿ. ನೋಡಿ, ಇದೇ ನಾನು ಹೇಳ್ತಿದ್ದಿದ್ದು ಕಾಲೇಜು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, SIT. this is ತುಮಕೂರು. ಈ ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತ ಆದಾಗಿಂದ ಇಲ್ಲಿ ಊರು ಡೆವಲಪ್ ಆಗ್ತಾ ಇದೆ. ಸೊ ಊರಿಂದ ಕೆಲಸ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀನಿ. ಇದು ಶಿರಾ ಗೇಟ್ ಸಿಗ್ನಲ್. ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಊರಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಹಳೆ ನೆನಪುಗಳೆಲ್ಲ ಮೆಲ್ಕಾಕೋ ಆಯಿತು. ಮತ್ತೆ ಯಾರು ಫ್ರೆಂಡ್ಸ್ ಸಿಕ್ಕಿಲ್ಲ, ಎಲ್ಲ ಬ್ಯುಸಿ ಇದ್ದರು. ನೋಡಿ, KSRTC ವಾಪಸ್ ಹೊರಟಿದ್ದೀವಿ ತುಮಕೂರಿಂದ ಬೆಂಗಳೂರಿಗೆ. ಪ್ರತಿ ಸತಿ ತುಮಕೂರಿಗೆ ಬಂದಾಗ ಏನಾದರೂ ಒಂದು ಹೊಸ ಚೇಂಜ್ ಇದ್ದೇ ಇರುತ್ತೆ. ಒಂದು ಫ್ಲೈಓವರ್ ಆಗ್ತಾ ಇರುತ್ತೆ, ಇಲ್ಲ ಏನಾದರೂ ಒಂದು ಬಿಲ್ಡಿಂಗ್ ಆಗ್ತಾ ಇರುತ್ತೆ.
ಹೀಗೆ ಹೋಗ್ತಾ ಇದ್ದೀವಿ. ಸೂರ್ಯ ಹಿಂಗಿದೆ. ಇದು ಮೇನ್ ರೋಡ್. ಯಾಕೋ ಬಸ್ ನಿಲ್ಸಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ನೋಡಿ ಎಂತ ವೆಹಿಕಲ್ಸ್ ಹೋಗ್ತಾ ಇರ್ತಾರೆ. ಇಂಜಿನಿಯರಿಂಗ್ ಕಾಲೇಜ್ HMSIT ಅಂತ ನೋಡಿ. ಡಿವೈಡರ್ ಇದರ ಗಿಡ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಟ್ರಾವೆಲ್ ಮಾಡ್ತಾ ಇದ್ದೀನಲ್ಲ, ರೋಡಿನ ಸೌಂಡು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, KSRTC ಬಸ್ಸಲ್ಲಿ ಯಾವಾಗಲೂ ಇಲ್ಲೊಂದು ಬೋರ್ಡ್ ಹಾಕಿರ್ತಾರೆ ನೋಡಿ, TVG ಅವ್ರದ್ದು. ಇರುವುದೆಲ್ಲವನ್ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ. ಸೊ ಇದು ಹೇಳೋಕ್ಕೆ ತುಂಬಾ ಚೆನ್ನಾಗಿದೆ, ಬಟ್ ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ, ಅಭಿಪ್ರಾಯ ತಿಳಿಸಿ. ಬೆಂಗಳೂರು ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ಮೆಟ್ರೋ, ಫ್ಲೈಓವರ್, ಲೈಟ್ಸ್. ಬೆಂಗಳೂರು ಅಂದರೆ ಸಂಜೆ ಆಯಿತು ಅಂದರೆ ತುಂಬ ಜಿಗಿ ಬೆಳಕು. ಅಲ್ಲಿ ನೋಡಿ, ಎಲ್ಲ ಅಂಗಡಿಗಳು, ಮಾಲ್ಗಳು ಲೈಟಿಂದ ಕಂಗೊಳಿಸ್ತಾ ಇರುತ್ತೆ. ಸೊ ನಮ್ಮೂರು ತುಮಕೂರು ನಿಮಗೆ ಗೊತ್ತಾಯಿತು. ತುಮಕೂರಿನವರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಒಂದು ಹಾಯ್ ಹೇಳಿ. ಇದು ರಾಜಾಜಿನಗರ ಹೋಗ್ತಾ ಇದ್ದೀವಿ. ಲೂಲು ಹೈಪರ್ ಮಾರ್ಕೆಟ್ ನೋಡಿ, ಇಲ್ಲಿ ಹೇಳಿದ್ನಲ್ಲ ಲೈಟ್ ಅಂತ, ಹೇಗೆ ಕಾಣಿಸ್ತಾ ಇದೆ. ಯಪ್ಪ, ಬೆಂಗಳೂರು ಅಂದರೆ ಹೀಗೆ ಲೈಫ್. ಸೊ ಈಗ ಇದು ಟೌನ್ ಹಾಲ್ ಸರ್ಕಲ್ ಅನಿಸುತ್ತೆ. ಈಗ ರೀಚ್ ಆಗಿದ್ದೀವಿ ನಮ್ಮ ಏರಿಯಾ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನನಗೆ ನಮ್ಮ ಊರಿನ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯಿತು. ನಿಮಗೂ ಖುಷಿ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಸ್ಟೇ ಸೇಫ್, ಹ್ಯಾವ್ ಅ ಗುಡ್ ಡೇ, ಬಾಯ್.